ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ. ಯಾವ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಇದೆ ಅಂತ. ಇದಕ್ಕೂ ಮುನ್ನ ಇನ್ನೂ ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ವೀಕ್ಷಕರೇ, ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡುವುದಾದರೆ ಬಿಜಾಪುರದಲ್ಲಿ 1 ಕ್ವಿಂಟಲ್ ಈರುಳ್ಳಿ ರೇಟ್ ಬಂದು 600 ರೂಪಾಯಿದಿಂದ ಹಿಡ್ಕೊಂಡು ಕನಿಷ್ಠ ಬಂದು 600, ಹಾಗೆ ಗರಿಷ್ಠ ಬೆಲೆ ಬಂದು 2300 ರೂಪಾಯಿವರೆಗೆ ಗರಿಷ್ಠ ಬೆಲೆಯನ್ನು ಹೊಂದಿದೆ ಬಿಜಾಪುರ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ಗೆ. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ನೋಡೋದಾದರೆ 1 ಕ್ವಿಂಟಲ್ ಈರುಳ್ಳಿಗೆ ಚಿಕ್ಕಬಳ್ಳಾಪುರದಲ್ಲಿ 1000ದಿಂದ 2400 ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಚಿಕ್ಕಬಳ್ಳಾಪುರದಲ್ಲಿ. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಬಾಗಲಕೋಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿ ರೇಟ್ ನೋಡೋದಾದರೆ 1500 ರೂಪಾಯಿದಿಂದ ಹಿಡ್ಕೊಂಡು 2300 ರೂಪಾಯಿವರೆಗೆ ರೇಟ್ ಇದೆ. 1500ದಿಂದ 2300 ರೂಪಾಯಿವರೆಗೆ ರೇಟನ್ನು 1 ಕ್ವಿಂಟಲ್ಗೆ ಹೊಂದಿದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಮೈಸೂರಲ್ಲಿ ನೋಡೋದಾದರೆ 1600 ರೂಪಾಯಿದಿಂದ 2500 ರೂಪಾಯಿವರೆಗೆ ರೇಟ್ ಇದೆ. 1600ರಿಂದ 2500 ರೂಪಾಯಿವರೆಗೆ ಮೈಸೂರು ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ರೇಟು ಇದ್ದು, ಹಾಗೆ ರಾಯಚೂರದಲ್ಲಿ ರೇಟ್ ನೋಡೋದಾದರೆ 1 ಕ್ವಿಂಟಲ್ಗೆ 1100 ರೂಪಾಯಿದಿಂದ 2200 ರೂಪಾಯಿವರೆಗೆ ರಾಯಚೂರು ಮಾರುಕಟ್ಟೆಯಲ್ಲಿ ರೇಟು ಇದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ರೇಟ್ ನೋಡೋದಾದರೆ 700 ರೂಪಾಯಿದಿಂದ ಹಿಡ್ಕೊಂಡು 2250 ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ. ಹಾಗೆ ಸೊಲ್ಲಾಪುರದಲ್ಲಿ ರೇಟ್ ಬಂದು 1 ಕ್ವಿಂಟಲ್ಗೆ 100 ರೂಪಾಯಿದಿಂದ 2300 ರೂಪಾಯಿ ಲಾಸ್ಟ್ ರೇಟು ಇದೆ. ಹಾಗೆ ಸಾಂಗ್ಲಿಯಲ್ಲಿ ಕೂಡ 1 ಕ್ವಿಂಟಲ್ಗೆ ರೇಟ್ ನೋಡೋದಾದರೆ 800 ರೂಪಾಯಿದಿಂದ 2200 ರೂಪಾಯಿವರೆಗೆ ರೇಟನ್ನು ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಹೊಂದಿದ್ದು, ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ ನೋಡಿ ರೈತರೇ.